ಅವ್ರಿಗವರು ಒಂದು ತನ್ನನ್ನು ತಾನು ರಕ್ಷಿಸ್ಕೊಳ್ಳೋಂಥ ಆತ್ಮ ಸಂರಕ್ಷಣಾ ಕಲೆಗೆ ನಾವು ಒಂದು ಟೆಕ್ವಾಂಡೋ ಒಂದು ತುಂಬ ಒಂದು ಸೂಕ್ತವಾದ ಕಲೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾವು ಬೆಸ್ಟ್ ಟು ಬೆಸ್ಟ್ ನಾವು ಅವ್ರಿಗೆ ಫೆಸಿಲಿಟೀಸ್ ಕೊಟ್ಟು ಸಕ್ಸಸ್ಫುಲ್ ಈವೆಂಟ್ಸ್ ಹೋಸ್ಟ್ ಮಾಡ್ತಾ ಇದ್ದೀವಿ. ಐ ಆಮ್ ಹ್ಯಾಪಿ ದಟ್ ಆಲ್ ಆರ್ ಹ್ಯಾಪಿ ವಿತ್ ಮೈ ವರ್ಕ್. ಮತ್ತು ಮಕ್ಕಳಿಗೆ ಒಂದು ಆರೋಗ್ಯದ ದೃಷ್ಟಿಯಿಂದ ಮತ್ತು ಒಂದು ಸ್ಪರ್ಧಾತ್ಮಕ ದೃಷ್ಟಿಯಿಂದ ಇವತ್ತು ಒಂದು ಕಾರ್ಯಕ್ರಮ ನಮ್ಮ ಈ ರಾಷ್ಟ್ರೀಯ ಕ್ರೀಡಾ ಗ್ರಾಮ ಸ್ಟೇಡಿಯಮಲ್ಲಿ ಆರ್ಗನೈಸ್ ಮಾಡ್ತಾಯಿದ್ದೀವಿ. ಬೆಂಗಳೂರಿನಲ್ಲಿ ಜಿಲ್ಲಾ ಮಟ್ಟದ ಟೆಕ್ವಾಂಡೋ ಪಂದ್ಯಾವಳಿ 2024 ನಡೀತಾ ಇದೆ. ಅದು ಎಲ್ಲಂದರೆ ಕೋರಮಂಗಲದಲ್ಲಿ ಇಂಡೋರ್ ಸ್ಟೇಡಿಯಂನಲ್ಲಿ. ಸೊ ಹಾಗಾಗಿ ಇಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಸೊ ಇದನ್ನ ಆಯೋಜಕರು ನಮ್ಮ ಜೊತೆ ಮಾತಾಡ್ತಾರೆ, ನೋಡ್ಕೊಂಬರೋಣ. ನಡೀತಾ ಇರೋ ಟೈಕ್ವಾಂಡೋ ಪಂದ್ಯಾವಳಿದು ಚೇರ್ಮನ್ ಆದಂಥ ತುಳಸಿ ಮ್ಯಾಮ್ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಕೊಂಡು ಬರೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ಮ್ಯಾಮ್, ಎಷ್ಟು ವರ್ಷದಿಂದ ಈ ಅಕಾಡೆಮಿ ಅವ್ರಿಗೆ ಒಂದು ನಮ್ಮದು ಈಗ ವಾಂಚಕರ ಅಕಾಡೆಮಿ ಅಂತ ಹೇಳಿ ನಾನು ಒಂದು ಸ್ಥಾಪನೆ ಮಾಡಿ ಒಂದು 7 ವರ್ಷದ ಹಿಂದೆ ನಾನು ಸ್ಥಾಪನೆ ಮಾಡಿದ್ದು. ಯಾಕೆ ಅಂತ ಹೇಳಿದ್ರೆ ನಾನು ಹೆಣ್ಮಕ್ಳಿಗೋಸ್ಕರ ಒಂದು ಆತ್ಮ ಸಂರಕ್ಷಣೆ ಕಲೆ ಅಂತ ಹೇಳಿ ಕಲಿಬೇಕು. ಹೆಣ್ಮಕ್ಳು ಎಲ್ಲ ಒಂದು ಕ್ಷೇತ್ರದಲ್ಲೂ ಮುಂದುವರೆದಿದ್ದಾರೆ. ಬಟ್ ಅವ್ರಿಗೆ ಆದಂಥ ಒಂದು ಸೆಲ್ಫ್ ಡಿಫೆನ್ಸು ತುಂಬ ಮುಖ್ಯ ಇದೆ. ಯಾಕೆಂದರೆ ಅವ್ರಿಗವರು ರಕ್ಷಿಸ್ಕೊಳ್ಳೋಂಥ ಇದು ಆತ್ಮ ಸಂರಕ್ಷಣೆ ಕಲೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಲೆ ಕಲ್ತಿದ್ರೆ ಅವ್ರು ಎಲ್ಲಿ ಬೇಕಾದರೂ ಅವರು ಒಂದು ಚಾಂಪ್ ಆಗಿ ಒಂದು ಎಲ್ಲ ಕಡೆಯೂ ಮಿಂಚ್ಬೋದು. ಇನ್ನೂ ಒಂದು ಎಲ್ಲ ಒಂದು ಕ್ಷೇತ್ರದಲ್ಲಿ ಮುಂದೆ ಬಂದು ಅವರು ಶೈನ್ ಆಗ್ಬೋದು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರಿಗವರು ಒಂದು ತನ್ನನ್ನು ತಾನು ರಕ್ಷಿಸ್ಕೊಳ್ಳೋಂಥ ಆತ್ಮ ಸಂರಕ್ಷಣಾ ಕಲೆಗೆ ನಾವು ಒಂದು ಟೆಕ್ವಾಂಡೋ ಒಂದು ತುಂಬ ಒಂದು ಸೂಕ್ತವಾದ ಕಲೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್, ಎಷ್ಟು ಪಂದ್ಯಗಳು ನಡೆಯುತ್ತೆ ಮ್ಯಾಮ್ ಪ್ರತಿ ವರ್ಷನೂ? ಪ್ರತಿ ವರ್ಷ ಇದರಲ್ಲಿ ಒಂದು ಡಿಸ್ಟ್ರಿಕ್ಟ್ ಲೆವೆಲ್, ಈಗ ನಾವು ಜಿಲ್ಲಾ ಮಟ್ಟದ ಒಂದು ಇದನ್ನು ನಡೆಸ್ತಾ ಇದ್ದೀವಿ. ಜಿಲ್ಲಾ ಮಟ್ಟದ ಒಂದು ಆರ್ಗನೈಸ್ ಆಗಿರ್ಬೋದು, ಇದನ್ನು ನಾವು ನಡೆಸ್ತಾ ಇದ್ದೀವಿ. ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇರುತ್ತೆ. ವರ್ಷದಲ್ಲಿ ಒಂದು ಡಿಸ್ಟ್ರಿಕ್ಟ್ ಲೆವೆಲು, ಸ್ಟೇಟ್ ಲೆವೆಲು, ನ್ಯಾಷನಲ್ ಲೆವೆಲ್ ನಡೆಯುತ್ತೆ. ಮ್ಯಾಮ್, ಎಷ್ಟು ಸ್ಪರ್ಧಿಗಳು ಇದರಲ್ಲಿ ಭಾಗವಹಿಸ್ಬೋದು? ಈಗ ಇವತ್ತಿನ ದಿನ ಒಂದು 1000 ಚಿಲ್ಡ್ರನ್ಸ್ ಇದಾಗಿದೆ, ಪಾರ್ಟಿಸಿಪೇಟ್ ಇದ್ದಾರೆ. ಮತ್ತು ಸ್ಟೇಟ್ ಲೆವೆಲಲ್ಲಿ ಅದಕ್ಕಿಂತ ಹೆಚ್ಚಾಗಿರುತ್ತೆ. ಮ್ಯಾಮ್, ಕರಾಟೆಗೂ ಮತ್ತು ಟೈಕ್ವಾಂಡೋಗೆ ಏನು ಡಿಫ್ರೆನ್ಸ್ ಇದೆ? ಮ್ಯಾಮ್, ಕರಾಟೆಗೂ ಟೈಕ್ವಾಂಡೋಗೆ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕರಾಟೆ ಒಂದು ಇಂಡಿಯಾಗೆ ಮಾತ್ರ ಸೀಮಿತ ಆಗಿದೆ. ಬಟ್ ಇದು ಟೈಕ್ವಾಂಡೋ ಬಂದು ಕೊರಿಯನ್ ಮಾರ್ಷಲ್ ಆರ್ಟ್. ಇದು ಒಲಿಂಪಿಕ್ ಸ್ಪೋರ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಹೆಣ್ಮಕ್ಳಿಗೆ ತುಂಬ ಒಂದು ಪವರ್ಫುಲ್ ಕಿಕ್ಸ್ನ ಹೇಳ್ಕೊಡ್ತಾ ಇದ್ದೀವಿ ಇದರಲ್ಲಿ. ಟೈಕ್ವಾಂಡೋ ಮತ್ತು ಹೆಣ್ಮಕ್ಳಿಗೆ ತುಂಬಾ ಒಂದು ಅವಶ್ಯಕತೆ ಇರೋವಂಥ ಗೇಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಲಿಂಪಿಕ್ ಇದು ಸ್ಪೋರ್ಟ್ ಇದು. ಅಂದರೆ ಹೆಣ್ಮಕ್ಳು ಇದನ್ನು ಕಲಿಯಲೇಬೇಕು ಅಂತ ಹೇಳ್ತೀವಿ? ಹೌದು ಮ್ಯಾಮ್, ಹೌದು, ಖಂಡಿತ ಹೇಳ್ತೀನಿ, 100% ಹೇಳ್ತೀನಿ. ಹೆಣ್ಮಕ್ಳು ಇದನ್ನೆಲ್ಲ ಕಲಿತ್ರೆ ಅವ್ರು ಇನ್ನೂ ಒಂದು ಒಳ್ಳೆ ಲೆವೆಲ್ಗೆ ರೀಚ್ ಆಗ್ತಾರೆ ಅಂತ ಹೇಳಬಲ್ಲೆ ನಾನು. ಹೆಣ್ಮಕ್ಳು ನಾನು ಯಾವತ್ತೂ ನಾನು ಸಪೋರ್ಟ್ ಇರ್ತೀನಿ. ಹೆಣ್ಮಕ್ಳು ಇನ್ನೂ ಮುಂದೆ ಬರಬೇಕು. ಅವ್ರನ್ನು ಏನೇ ಅವರು ಅಚೀವ್ಮೆಂಟ್ ಸಾಧಿಸಿದ್ರು ಅವ್ರಿಗೆಲ್ಲೋ ತುಳಿಯೋ ಅಂಥ ಕೆಲಸ ಆಗ್ತಿದೆ ಅಂತ ನನ್ನ ಅನಿಸಿಕೆ. ಬಟ್ ಅದರಲ್ಲೂ ಈ ಒಂದು ಆತ್ಮ ಸಂರಕ್ಷಣೆ ಕಲೆ ಇದೆಯಲ್ಲ, ತುಂಬ ಇಂಪಾರ್ಟೆಂಟು ಫಾರ್ ಗರ್ಲ್ಸ್ ಅಂತ ಹೇಳಿ. ಸೊ ತುಳಸಿ ಮ್ಯಾಮ್ ಹೇಳ್ತಾ ಇದ್ದಾರೆ ಹೆಣ್ಮಕ್ಳು ನಮ್ಮ ಆತ್ಮರಕ್ಷಣೆಗೋಸ್ಕರ ಈ ಕಲೆನ ಕಲಿಬೇಕು ಅಂತ. ಸೊ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.
ರಾಮಲಿಂಗಾರೆಡ್ಡಿ ಸರ್ ಇದ್ದಾರೆ. ಸೊ ಅವ್ರ ಹತ್ರ ಮಾತಾಡೋಣ ಬನ್ನಿ. ಸರ್ ನಮಸ್ತೆ ಸರ್. ನಮಸ್ಕಾರ. ಪ್ರೋಗ್ರಾಮ್ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಪ್ರೋಗ್ರಾಮಲ್ಲಿ ಇದು ತಾಯ್ಕೊಂಡು ಅಂತ ಈ ಕರಾಟೆ ಥರ ಎಲ್ಲೂ ನೋಡಿ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳೆಲ್ಲ ಬಂದಿದ್ದಾರೆ. ನೀವು ತುಂಬ ಇದ್ರ ಬಗ್ಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ನಿಮ್ದು ಹೀಗೆ ಮತ್ತು ಇದೆಲ್ಲ ಆತ್ಮರಕ್ಷಣೆಗೆ ಬೇಕಾಗಿರ್ತಕ್ಕಂಥದ್ದು, ಜೊತೆಗೆ ಮಕ್ಕಳಿಗೆ ವ್ಯಾಯಾಮ ಕೂಡ ಆಗುತ್ತೆ. ಅದರಿಂದ ಚಿಕ್ಕ ಮಕ್ಕಳು, ವಿಶೇಷವಾಗಿ ಹೆಣ್ಮಕ್ಳು ಇದರ ಕೂಡ ಕಲ್ತರೆ ಅವ್ರಿಗೂ ಒಂಥರ ಧೈರ್ಯ ಇರುತ್ತೆ. ಮತ್ತು ಇವತ್ತು ಆರ್ಗನೈಸ್ ಯಾರ್ಯಾರು ಮಾಡಿದ್ದಾರೆ ಅವರಿಗೆ, ಮತ್ತು ಪಾರ್ಟಿಸಿಪೇಟ್ ಭಾಳ ಜನ ಮಾಡಿದ್ದಾರೆ, ಸಾವಿರಾರು ಜನ ಬಂದಿದ್ದಾರೆ. ಅವರಿಗೆಲ್ಲ ಕೂಡ ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸರ್ಕಾರ ಇಂಥದ್ದಕ್ಕೆಲ್ಲ ಕೊಡಬೇಕು ಅಂಥೇಳಿ ನಮ್ಮ ಸಹಕಾರ ಕೂಡ ಇರುತ್ತೆ ಅಂಥೇಳಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನಮ್ಮ ಜೊತೆ ಇದ್ದಾರೆ ತ್ರಿವೇಣಿ ಮ್ಯಾಮ್ ಅಂತ. ನಿಮ್ಗೆ ಗೊತ್ತಿರ್ಬೋದು, ಗೊತ್ತಿದ್ದರೆ ಇರ್ಬೋದು, ಇವರು ಏಕಲವ್ಯ ಅವಾರ್ಡಿ. ಸೊ ಈ ಪ್ರೋಗ್ರಾಮ್ನ ಆದಷ್ಟು ಗೌರ್ಮೆಂಟ್ ಏನು ಮಾಡ್ತಾ ಇದೆ, ಸ್ಟೇಟ್ ಗೌರ್ಮೆಂಟಿಂದ ಅದನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಶಿ ಈಸ್ ಅ ಪಾರ್ಟ್ ಆಫ್ ದ ಟೀಮ್. ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ತೆ ಮ್ಯಾಮ್. ನಾನು ತ್ರಿವೇಣಿ ಅಂತ, ಇಲ್ಲಿ ಇನ್ಚಾರ್ಜ್ ಮ್ಯಾನೇಜರ್ ಆಗಿದ್ದೀನಿ, ಡಿಪಾರ್ಟ್ಮೆಂಟ್ ಯೂತ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸಿಂದ. ಇಲ್ಲಿ ಸುಮಾರು 3 ವರ್ಷದಿಂದ ಬಂದಿದ್ದೀನಿ. ನಾನು ಬಂದಾದಮೇಲೆ ರೆನೋವೇಷನ್ ಆದಮೇಲೆ ಒಳ್ಳೆ ಪ್ರೋಗ್ರಾಮ್ಸ್ ಬರ್ತಾ ಇದೆ. ವಿ ಆರ್ ಇನ್ ಟು ಇಟ್, ವಿ ಶುಡ್ ಗಿವ್ ದ ಬೆಸ್ಟ್ ಪಾರ್ಟ್. ಎಲ್ಲರ ಪ್ರಕಾರ ಗೌರ್ಮೆಂಟ್ ಅಂದರೆ ದೇ ಥಿಂಕ್ ಇಟ್ ಈಸ್ ಸ್ಪಾಯ್ಲ್ಡ್, ಇದಿರಲ್ಲ, ಟಾಯ್ಲೆಟ್ ಫೆಸಿಲಿಟೀಸ್ ಇರಲ್ಲ, ಈ ಫೆಸಿಲಿಟೀಸ್ ಇರಲ್ಲ ಅಂತಾರೆ. ಬಟ್ ವಿ ವಾಂಟ್ ಟು ಮೇಕ್ ಇಟ್ ಫಾಲ್ಸ್. ಅದೇ ರೀತಿ ನಾವು ಬೆಸ್ಟ್ ಟು ಬೆಸ್ಟ್ ನಾವು ಅವ್ರಿಗೆ ಫೆಸಿಲಿಟೀಸ್ ಕೊಟ್ಟು ಸಕ್ಸಸ್ಫುಲ್ ಈವೆಂಟ್ಸ್ ಹೋಸ್ಟ್ ಮಾಡ್ತಾ ಇದ್ದೀವಿ. ಐ ಆಮ್ ಹ್ಯಾಪಿ ದಟ್ ಆಲ್ ಆರ್ ಹ್ಯಾಪಿ ವಿತ್ ಮೈ ವರ್ಕ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಈ ನಡೀತಾ ಇರೋ ಪ್ರೋಗ್ರಾಮ್, ಟೈಕ್ವಾಂಡೋ ಪ್ರೋಗ್ರಾಮ್ ಚೀಫ್ ಆರ್ಗನೈಸರ್ ಇದ್ದಾರೆ. ಅವ್ರ ಹೆಸರು ಗೌತಮ್ ಅಂತ. ಬನ್ನಿ ಅವ್ರ ಹತ್ರ ಮಾತಾಡೋಣ. ನಮಸ್ತೆ ಸರ್. ಟೈಕ್ವಾಂಡೋ ಅಕಾಡೆಮಿ ಹೆಡ್ ಕೋಚ್, ಮತ್ತು ನಮ್ಮ ತಾಯಿಯವರು ಫೌಂಡರ್ ತುಳಸಿ ಅಂತ. ಸೊ ಇವತ್ತಿಂದ ನಮಗೊಂದು ಆಪರ್ಚುನಿಟಿ, ಅವಕಾಶ ಸಿಕ್ಕಿದೆ ಕರ್ನಾಟಕ ಟೈಕ್ವಾಂಡೋ ಕಡೆಯಿಂದ. ಸೊ ಬೆಂಗಳೂರು ಜಿಲ್ಲಾ ಟೈಕ್ವಾಂಡೋ ಚಾಂಪಿಯನ್ಶಿಪ್ ಆರ್ಗನೈಸ್ ಮಾಡಿದ್ದಕ್ಕೆ. ಸೊ ಇವತ್ತು ಯೂನಿವರ್ಸಿಟಿ ಬಂದು ಆರ್ಗನೈಸ್ ಮಾಡ್ತಿದ್ದೀವಿ. ಸೊ ಸುಮಾರು 1,000 ಜನ ಮಕ್ಕಳು ಬಂದಿದ್ದಾರೆ, 60 ಬೇರೆ ಬೇರೆ ಅಕಾಡೆಮೀಸು. ಸೊ ಸಣ್ಣ ಮಕ್ಕಳಿಂದ ಬಿಲೋ 6 ಇಯರ್ಸ್ ಮಕ್ಕಳಿಂದ ಅದು 30 ಇಯರ್ಸ್ ಏಜ್ ಕ್ಯಾಟಗರಿ ಅವರೆಲ್ಲ ಏಜ್ ಗ್ರೂಪ್ ಅವರನ್ನು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ತುಂಬ ನನಗೆ ಖುಷಿ ಆಗ್ತಿದೆ. ಸೊ ಅದಕ್ಕೆ ನಾನು ಮುಖ್ಯವಾಗಿ ಒಂದು ಟೈಕ್ವಾಂಡೋ ಅನ್ನೋದು ಒಂದು ಕೊರಿಯನ್ ಮಾರ್ಷಲ್ ಆರ್ಟ್ಸ್ ಮತ್ತು ಒಲಿಂಪಿಕ್ ಸ್ಪೋರ್ಟ್ಸ್ ಅದು. ಸೊ ಈ ಒಂದು ಸ್ಪೋರ್ಟ್ಸು ಅತಿ ಹೆಚ್ಚು ಎಲ್ಲೂ ಇದಾಗಿಲ್ಲ, ಫೇಮಸ್ ಆಗಿಲ್ಲ. ಸೊ ಹೆಚ್ಚು ಯಾರಿಗೂ ಗೊತ್ತಿಲ್ಲ, ಯಾಕಂದರೆ ಕರಾಟೆ ತುಂಬ ಫೇಮಸ್ ಇದೆ, ಆದರೆ ಅದು ಒಲಿಂಪಿಕ್ ಸ್ಪೋರ್ಟ್ಸ್ ಆಗಿರಲ್ಲ. ಆದರೆ ಟೈಕ್ವಾಂಡೋ ಎಲ್ಲ ರೀತಿ ಮಕ್ಕಳಿಗೆ ಅವ್ರ ಕೆರಿಯರ್ಗೆ ಹೆಲ್ಪ್ ಆಗುತ್ತೆ, ಮತ್ತು ಅವ್ರಿಗೆ ಸ್ಕಾಲರ್ಶಿಪ್ ಆಗಿ ಪ್ರತಿಯೊಂದಕ್ಕೂ ಈ ಸ್ಪೋರ್ಟ್ಸ್ಗೆ ಅವ್ರಿಗೆ ಕೆರಿಯರ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಇಷ್ಟಪಡ್ತೀನಿ. ಸೊ ಈ ಸ್ಪೋರ್ಟ್ಸಿಂದ ಹಲವಾರು ಮಕ್ಕಳು ರಾಜ್ಯ ಮಟ್ಟ ಆಗಿದೆ, ಅಂತಾರಾಷ್ಟ್ರೀಯ ಮತ್ತು ಒಲಿಂಪಿಕ್ಸ್ ಅಂತ ಒಂದು ಅವಕಾಶ ಇದೆ. ಸೊ ಎಲ್ಲ ಮಕ್ಕಳು ಇದನ್ನು ಸ್ಪೋರ್ಟ್ಸ್ನ ಕಲಿಬೇಕು. ಸೊ ಟೈಕ್ವಾಂಡೋ ಸ್ಪೋರ್ಟ್ಸ್ನ ಇನ್ನೊಂದು ಬೇರೆ ಲೆವೆಲ್ ತೊಗೊಂಡೋಗ್ಬೇಕು ಅಂತ ಹೇಳಿ ನಾನು ಆಸೆಪಡ್ತೀನಿ. ಸೊ ಎಲ್ಲರೂ ಪ್ರೀತಿ ವಿಶ್ವಾಸ ಚೆನ್ನಾಗಿ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಹೇಳ್ತೀನಿ ಇನ್ ಫ್ಯೂಚರ್ಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಡಾಕ್ಟರ್ ವಿಕ್ರಮ್ ಬೆಳಗಿರಿ ಇದ್ದಾರೆ. ಇವ್ರದ್ದು ಇಲ್ಲಿ ಏನು ಮೆಡಿಕಲ್ ಟೀಮ್ನ ಇವರು ಆರ್ಗನೈಸ್ ಮಾಡಿದ್ದಾರೆ. ಮೆಡಿಕಲ್ ಟೀಮಲ್ಲಿ ಏನೇನು ಇರುತ್ತೆ ಅದ್ರ ಬಗ್ಗೆ ಮಾತಾಡ್ಕೊಂಡು ಬರೋಣ ಬನ್ನಿ. ಸೊ ನಮಸ್ತೆ ಸರ್. ನಮಸ್ಕಾರ. ನಾನು ಡಾಕ್ಟರ್ ವಿಕ್ರಮ್ ಅಂತೇಳಿ, ನಾನು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬ್ಯಾಂಗ್ಳೂರು ಬ್ರಾಂಚಿಂದ ರೆಪ್ರೆಸೆಂಟ್ ಮಾಡ್ತಾಯಿದ್ದೀವಿ. ನಮಗೆ ಈ ಟೈಕ್ವಾಂಡೋ ಇದರಲ್ಲಿ ನಮ್ಮ ಡಾಕ್ಟರ್ ಮಹೇಶ್ ಅವರು ಮತ್ತು ನಮ್ಮ ಡಾಕ್ಟರ್ ಶ್ರೀನಿವಾಸ್
ಇವರು ನಮ್ಮ IMA ಅಸೋಸಿಯೇಟ್ ಆಗಿದ್ದಾರೆ. ಸೊ ಅವ್ರ ಮುಖಾಂತರ ಇಂದು ನಾವು ಈ ಬೆಂಗಳೂರಲ್ಲಿ ನಡೀತಿರೋ ಬೃಹತ್ ಈ ತಾಯ್ಕೊಂಡು ಇದರಲ್ಲಿ ಮೋರ್ ದ್ಯಾನ್ ಒಂದು 500 ಜನ ಅಷ್ಟು ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಇದನ್ನು ಒಂದು ನ್ಯಾಷನಲ್ ಆ್ಯಕ್ಟಿವಿಟಿ ಥರ ಮತ್ತು ಮಕ್ಕಳಿಗೆ ಒಂದು ಆರೋಗ್ಯದ ದೃಷ್ಟಿಯಿಂದ ಮತ್ತು ಒಂದು ಸ್ಪರ್ಧಾತ್ಮಕ ದೃಷ್ಟಿಯಿಂದ ಇವತ್ತು ಒಂದು ಕಾರ್ಯಕ್ರಮ ನಮ್ಮ ಈ ರಾಷ್ಟ್ರೀಯ ಕ್ರೀಡಾ ಗ್ರಾಮ ಸ್ಟೇಡಿಯಮಲ್ಲಿ ಆರ್ಗನೈಸ್ ಮಾಡ್ತಾಯಿದ್ದೀವಿ. ಇದಕ್ಕೆ ನಮ್ಮ ಇಲ್ಲಿನ ಸನ್ಮಾನ್ಯ ಸಚಿವರಾದಂಥ ಸಾರಿಗೆ ಸಚಿವರಾದಂಥ ಶ್ರೀಯುತ ರಾಮಲಿಂಗಾರೆಡ್ಡಿ ಸರ್ ಅವರು ಪರ್ಸ್ನಲ್ಲಾಗಿ ಇದಕ್ಕೆ ಒಂದು ಇಂಟ್ರೆಸ್ಟ್ ತೊಗೊಂಡು ಇವತ್ತು ಇಲ್ಲಿನ ಒಂದು ಆರೋಗ್ಯದ ಒಂದು ಏನು ಎಮರ್ಜೆನ್ಸಿ ಏನಾಗ್ತದೆ ಆರೋಗ್ಯದಲ್ಲಿ ಏನು ಮಕ್ಕಳು ಸುಸ್ತಾಗ್ಬೋದು, ಇನ್ನೊಂದಾಗ್ಬೋದು, ಮಕ್ಕಳು ಇದಾಗ್ಬೋದು, ಆ್ಯಕ್ಟಿವಿಟೀಸ್ ಮಾಡುವಾಗ ಏನಾದರೂ ಅನಾಹುತಗಳಾದಾಗ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ತಮ್ಮದೇ ಆದ ಒಂದು ಇದರ ಸಂಚಾರಿ ಚಿಕಿತ್ಸೆಗಳನ್ನು ಇಲ್ಲಿ ಕಳಿಸ್ಕೊಟ್ಟು ಇಲ್ಲಿನ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ನಾಗರಿಕರಿಗೆ ಇಲ್ಲಿ ಸ್ಪರ್ಧಾತ್ಮಕಗಳಿಗೆ ಉಪಯೋಗ ಆಗಲಿ ಅಂತ ಇವತ್ತು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಅವರಿಗೆ ತುಂಬ ಚಿರಋಣಿಯಾಗಿರ್ತೀವಿ. ಹಾಗೂ ತಾಯ್ಕೊಂಡು ಇದು ಇನ್ನೂ ಮುಂದಿನ ಹಂತಕ್ಕೆ ಬೆಳೀಲಿ, ಇನ್ನೂ ಎಲ್ಲ ದೇಶದಲ್ಲಿ ಮತ್ತು ಎಲ್ಲ ಕಡೆ ನಮ್ಮ ಭಾರತಕ್ಕೆ ಮೆಡಲ್ ಬರಲಿ, ಬೆಂಗಳೂರಿಗೆ ಇನ್ನು ದೊಡ್ಡದಾಗಿ ಬರಲಿ ಅಂತ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಜಿಲ್ಲಾ ಮಟ್ಟದ ಟೇಕ್ವಾಂಡೋ ಪಂದ್ಯಾವಳಿ. ಸೊ ಕ್ಯಾಮ್ರಾ ಪರ್ಸನ್ ದೀಪಾ ಜೊತೆ ಜಯಶ್ರೀ, ಆಲ್ಮಾ ನ್ಯೂಸ್ 24.